ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, 5ನೇ ತಾರೀಕಲ್ಲಿ ಹುಟ್ಟಿರೋರು ಯಾವ ಥರ ಇರ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, 5ನೇ ತಾರೀಕಲ್ಲಿ ಹುಟ್ಟೋರೆ ತುಂಬಾ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ 5ನೇ ತಾರೀಕಲ್ಲಿ ಹುಟ್ಟೋರು ಭಾಳ ಲವಲವಿಕೆಯಿಂದ ಇರ್ತಾರಂತೆ, ಖುಷಿಯಾಗಿರಬೇಕು. ಅವರು ನಗ್ತಾ ಇರ್ತಾರಂತೆ, ಬೇರೆಯವ್ರನ್ನೂ ನಗಿಸ್ತಾ ಇರ್ತಾರಂತೆ. ಆಮೇಲೆ ಅವರು ಹುಟ್ಟಿದ ಮೇಲೆ ಅವ್ರ ಮನೆಗೂ ಸಹ ಒಳ್ಳೆಯದಾಗುತ್ತಂತೆ. ಹಾಗಾಗಿ 5ನೇ ತಾರೀಕಲ್ಲಿ ಹುಟ್ಟಂಥ ಮಕ್ಕಳುಗಳು ಭಾಳ ಒಂದು ಅದೃಷ್ಟವಂತ ಮಕ್ಕಳು ಅಂತ ಹೇಳ್ಬೋದು. 5, 14 ಮತ್ತು 23 ಏನು ಒಂದು 14 ಬಂದರೆ 5 ಬರುತ್ತೆ, 23 ಅಂದರೂ 5 ಬರುತ್ತೆ, 5ನೇ ತಾರೀಕು ಅಂದರೆ 5ನೇ ಆಗುತ್ತೆ. ಹಾಗಾಗಿ ಈ 3 ಸಂಖ್ಯೆಯಲ್ಲಿ ಹುಟ್ಟಿರೋ ಮಕ್ಕಳು ಎಲ್ಲ 5ನೇ ತಾರೀಕು ಅಂತ ಬಂದವ್ರಿಗೆ ಅವರು ರಾಶಿ ನಕ್ಷತ್ರಕ್ಕೆ 5ನೇ ತಾರೀಕಲ್ಲಿ ಹುಟ್ಟೋರೇ ಒಂದು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರೋರಾಗಿರ್ತಾರೆ. ಹಂಗಾಗಿ ಬುಧ ಗ್ರಹ ಅದೃಷ್ಟವನ್ನು ಕೊಡುವಂಥವ್ರಾಗಿರ್ತಾರೆ. ಮತ್ತು ಸೂರ್ಯ ದೇವನು ತುಂಬ ಹತ್ರದಲ್ಲಿ ಅವರಿಗೆ ಏನೇ ಒಂದು ಕಷ್ಟ ಸುಖ ಬಂದ್ರೂ ಭಾಳ ಒಂದು ಆಶೀರ್ವಾದ ಮಾಡಿ ಅವ್ರನ್ನ ತೀಡೋ ಅಂಥದ್ದು ಸೂರ್ಯ ದೇವ ಆಗಿರ್ತಾನಂತೆ ಸ್ನೇಹಿತರೆ. ಹಂಗಾಗಿ ಈ 5ನೇ ತಾರೀಕಲ್ಲಿ ಹುಟ್ಟೋರು ಭಾಳ ಒಂದು ಬುದ್ಧಿವಂತು, ಚುರುಕುತನ ಅಂತಲೇ ಇವ್ರನ್ನ ಹೇಳ್ಬೋದು. ಮತ್ತು ಅವರು ಯಾವ ಥರ ಓದ್ತಾರೆ ಅಂದರೆ ಓದ್ತಾನೇ ಇರ್ತಾರಂತೆ. ಕೊನೆಯವರೆಗೂ ಓದೋದು ಅಂದರೆ ತುಂಬಾ ಇಷ್ಟಪಟ್ಟು ಅವ್ರು ಓದ್ತಾರಂತೆ. ಅವ್ರು ಓದಬೇಕಾದ್ರೆ ಗಮನ ಕೊಟ್ಟು ನೀವು ನೋಡಿ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಅವರು ಓದೋದ್ರಿಂದ, ಉತ್ತರ ದಿಕ್ಕಿಗೆ ಕುತ್ಕೊಂಡು ಅವರು ವ್ಯವಹಾರ ಮಾಡೋದ್ರಿಂದ ಭಾಳನೇ ಒಂದು ಒಳ್ಳೆಯದಾಗುತ್ತೆ ಅಂತೆ ಸ್ನೇಹಿತರೆ. ಮತ್ತು ಅವರೇನೋ ಹೊರಗಡೆ ಒಂದು ವ್ಯವಹಾರಕ್ಕೆ ಅಂತ ಹೋಗ್ಬೇಕಾದ್ರೆ ಅವರು ಪೂರ್ವಾಭಿಮುಖಕ್ಕೆ ಹೋಗ್ಬೋದು. ತುಂಬ ಮುಖ್ಯವಾಗಿ ಹೋಗ್ಬೇಕಾಗಿದ್ದರು ರಸ್ತೆ ಅಂದರೆ ಉತ್ತರ ರಸ್ತೆನೇ ಸ್ನೇಹಿತರೆ. ಅವರು ಉತ್ತರ ರಸ್ತೆಗೆ ಹೋದರೆ ಅವರು ಏನೇ ಅವ್ರ ಕೆಲಸ ಹಿಡಿದ್ರು ಎಲ್ಲ ಸಕ್ಸಸ್ ಆಗುವಂಥ ಕೆಲಸ ಆಗಿದೆ. ಒಂದು ಭಾಳ ಬುದ್ಧಿವಂತಿಕೆಯಿಂದ ಅವರು 5ನೇ ತಾರೀಕಲ್ಲಿ ಹುಟ್ಟಿದವರು ಬೆಳೀತಾರೆ. 5, 14, 23 ಈ 3 ನಂಬರಲ್ಲಿ ಹುಟ್ಟಿದವರು ಭಾಳ ಬುದ್ಧಿವಂತರು. ಹುಟ್ಟಿರೋಂಥ ಮನೆಯೂ ಅದೃಷ್ಟವಂತರು ಮನೇಲಿ ಆ ಮಕ್ಕಳು ಹುಡ್ತಾರೆ ಸ್ನೇಹಿತರೆ. ಮತ್ತು ಅವರು ತಪ್ಪುದಸ್ತ್ರ ಆಗೋದಿಲ್ಲ, ತಪ್ಪು ಮಾಡೋಕ್ಕೂ ಹೋಗಲ್ಲ. ತಪ್ಪುದಸ್ತ್ರ ಆಗೋ ಅಷ್ಟೊತ್ತಿಗೆ ಅವರು ಹುಷಾರಾಗ್ಬಿಡ್ತಾರಂತೆ ಬೇಗ. ಅವರಲ್ಲಿ ಏನಂದರೆ ಒಂದು ಐಡಿಯಾ, ಟ್ರಿಕ್ಸ್ ಇರುತ್ತೆ. ಆ ಏನೋ ಟ್ರಿಕ್ಸಲ್ಲಿ ಅವರು ಮ್ಯಾನೇಜ್ ಮಾಡಿಕೊಂಡು ಅವರು ತಪ್ಪನ್ನು ಅವರು ಮುಚ್ಚಾಕಿ ಅವರು ಮುಂದಕ್ಕೆ ಬರೋ ಅಂಥ ಒಂದು ಕಲೆ ಅವರಲ್ಲಿ ಇರುತ್ತೆ. ಮತ್ತು ಶತ್ರುಗಳು ಏನು 5ನೇ ತಾರೀಕಲ್ಲಿ ಹುಟ್ಟಿರೋಂಥ ಮಕ್ಕಳನ್ನ ಅವರು ಅವನಿಗೆ ಶಾಪ ಹಾಕಬೇಕು, ಅವ್ನು ಬೈಬೇಕು ಅಂತ ಬಂದ್ರೂ ಆ ಮುಗ್ಧತೆ, ಆ ಒಂದು ಅವರ ಒಂದು ಮುಖದಲ್ಲಿರೋಂಥ ತೇಜಸ್ ನೋಡಿ ಅವ್ರನ್ನೂ ಸಹ ಫ್ರೆಂಡ್ಶಿಪ್ ಆಗಿಬಿಡ್ತಾರಂತೆ ಸ್ನೇಹಿತರೆ. ಅಷ್ಟು ಒಂದು ಅವರಲ್ಲಿ ಒಂದು ಲಕ್ಷಣ, ಗುಣ, ಮರ್ಯಾದೆ ಪ್ರತಿಯೊಂದೂ ಈ ಒಂದು 5ನೇ ತಾರೀಕು ಅವರು ಒಂದು ಸಂಪಾದನೆ ಮಾಡಿರ್ತಾರೆ. ಯಾರನ್ನೂ ನಿಷ್ಠುರ ಮಾಡ್ಕೊಳಕ್ಕೆ ಹೋಗಲ್ವಂತೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಚುರುಕುತನದಿಂದ, ಬುದ್ಧಿತನದಿಂದ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡ್ತಾರಂತೆ. ಆಮೇಲೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಂತೆ ಸ್ನೇಹಿತರೆ. ಇದು ತಪ್ಪು ಅಂದರೆ ತಪ್ಪು ಅಂತಲೇ ಡೈರೆಕ್ಟಾಗಿ ಹೇಳುವಂಥ ಬುದ್ಧಿ ಉಳ್ಳ ಮಕ್ಕಳಾಗಿರ್ತಾರೆ ಸ್ನೇಹಿತರೆ. ಮತ್ತು ಅವರು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗೇ ಬರ್ತಾರೆ. ದೊಡ್ಡವ್ರು ಆಗ್ತಾ ನಾನೆಲ್ಲೋ ಅಂತ ಓದೋತ್ತೀವಿ ಅನ್ನೋದೊಂದು ಹಮ್ಮಿಂದ ಒಂಚೂರು ಎಡುವಂಥ ಸಾಧ್ಯತೆ ಇದೆ. ಆಗ ಪೇರೆಂಟ್ಸ್ಗಳಾಗ್ಬೋದು ಅಥವಾ ಒಂದು ಏನಾನ ಮದುವೆ ಆಗಿ ಓದೋ ಅಂಥ ಮಕ್ಕಳಿದ್ದವ್ರೆ, ಆ ಗಂಡ ಆಗ್ಬೋದು, ಹೆಂಡ್ತಿ ಆಗ್ಬೋದು, ಅಂಥವ್ರಿಗೆ ಒಂದು ಸ್ವಲ್ಪ ಗಮನ ಕೊಡೋದ್ರಿಂದ ಅವರು ಏನು ಒಂದು ಕೈ ಇಟ್ಟಿನ ಸಾಧನೆ ಮಾಡಲೇಬೇಕು ಅಂದ್ಕೊಂಡಿದ್ದಾರೆ. ಖಂಡಿತ ಆ ಸಾಧನೆನ ಈ ಒಂದು 5ನೇ ತಾರೀಕವರು, 14ನೇ ತಾರೀಕವರು, 23ನೇ ತಾರೀಕವರು ಖಂಡಿತ ಮಾಡ್ತಾರೆ. ಫ್ಯಾಮಿಲಿ ಅಂತ ಬಂದರೆ ಪ್ರಾಣನೇ ಕೊಡೋ ಅಂಥ ಒಂದು ನಂಬರ್ ಆಗಿದೆ 5ನೇ ತಾರೀಕವರು. ಭಾಳ ಒಂದು ಫ್ಯಾಮ್ಲಿನ ತುಂಬ ಪ್ರೀತಿ ಮಾಡ್ತಾರೆ. ಅಣ್ಣ ತಮ್ಮ ಬಂಧು ಬಳಗ ಒಗ್ಗಟ್ಟಾಗಿರಬೇಕು, ನಾವೆಲ್ಲ ಜೊತೆಯಾಗಿರಬೇಕು ಅನ್ನೋ ಆಸೆ ಪಡೋವಂಥ ಈ ನಂಬರ್ ಆಗಿದೆ. ಆದರೆ ಆಸ್ತಿ ಪಾಸ್ತಿ ಪಿತ್ರಾಜಿತ ಅಂತ ಬಂದರೆ ಎಲ್ಲೋ ಒಂದು ಸ್ವಲ್ಪ ಕಿರಿಕಿರಿ, ತಲೆನೋವು, ಜಗಳ, ಸಣ್ಣ ಪುಟ್ಟ ವೈಸ್ತಾಪಗಳು ಬರುತ್ತೆ ಸ್ನೇಹಿತರೆ. ಮತ್ತು ಇವರು 100ಕ್ಕೆ ಒಂದು 80 ಭಾಗ ಲವ್ ಮ್ಯಾರೇಜನ್ನೇ ಜಾಸ್ತಿ ಇಷ್ಟಪಡ್ತಾರಂತೆ. ಚಿಕ್ಕ ವಯಸ್ಸಲ್ಲಿ ಅವರು ಒಂದು ಸ್ವಲ್ಪ ಲವ್ ಮಾಡಬೇಕು ಅನ್ನೋ ಮೈಂಡ್ ಹೋಗ್ಬಿಡುತ್ತೆ. ಹಂಗಾಗಿ ಓದುವಾಗ ಮಕ್ಕಳುಗಡೆ ಸ್ವಲ್ಪ ತಂದೆ ತಾಯಿಗಳಾದವರು ಗಮನ ಕೊಡಬೇಕು. ಮತ್ತು ಫ್ಯಾಮಿಲಿ ಅಂತ ಬಂದಾಗ ಮದುವೆ ಆದಮೇಲೂ ಸ್ವಲ್ಪ ಅವರ ಫ್ಯಾಮಿಲಿಯಲ್ಲಿ ಕಿರಿಕಿರಿ ನಡೆಯುವಂತಹ ಒಂದು ಸಂದರ್ಭ ಇರುತ್ತೆ. ಯಾಕೆಂದರೆ ಈ ರಾಶಿಲಿ ಈ ಒಂದು 5ನೇ ನಂಬರಲ್ಲಿ ಹುಟ್ಟೋರ್ದೇ ಆ ಥರ ಇರುತ್ತಂತೆ ಸ್ನೇಹಿತರೆ. ಅದೇ ನಂಬರ್ ಅವರೇ ಸಿಕ್ಬಿಟ್ರಂತೂ ಕಿತ್ತೇ ಹೋಗ್ಬಿಡುತ್ತಂತೆ. ಸೊ ಹಂಗಾಗಿ ಈ ಒಂದು ಮದುವೆ ಮುಂಜಿ
ಒಂದು ಲವ್ ಮಾಡೋ ಅಂಥ ಟೈಮ್ಗಳು ಬಂದಾಗ ಆದಷ್ಟು ನೀವು ಎಚ್ಚರಿಕೆಯಿಂದ ಈ ಒಂದು ವಿಷಯದಲ್ಲಿ ಕಾಲಿಡಬೇಕು. ಯಾಕಂದರೆ ಯಾವ ವಿಷಯದಲ್ಲೂ ನೀವು ದುಡ್ಕೋದಿಲ್ಲ, ಭಾಳ ಚಾಲಾಕಿದ್ದೀರ, ಭಾಳ ನೀವು ತಲೆ ಉಳ್ಳವರಾಗಿದ್ದು ಒಂದು ಮದುವೆ ಅನ್ನೋ ವಿಷಯದಲ್ಲಿ ಒಂಚೂರು ಎಡವ್ದಂಗೆ ಭಾಳ ಒಂದು ಕೇರ್ಫುಲ್ಲಾಗಿ ಅವ್ರು ಹೆಂಗಿದ್ದಾರೆ ಏನು ಎತ್ತ ಅಂತ ನೋಡ್ಕೊಂಡು ಇಡೋದ್ರಿಂದ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತಂತೆ. ಇಲ್ಲಾಂದರೆ ಖಂಡಿತ ಎಡವಟ್ಟಾಗಿ ಕೊರಗಿ ನರಳೋ ಅಂಥ ಒಂದು ಸಂದರ್ಭನೂ ಬಂದ್ಬಿಡುತ್ತೆ ಸ್ನೇಹಿತರೆ. ನೀವು ತುಂಬ ಇಷ್ಟಪಡೋ ದೇವರು ವಿಷ್ಣು ದೇವರಂತೆ. ವಿಷ್ಣುನ ತುಂಬ ಆರಾಧನೆ ಮಾಡಿದಷ್ಟು ನಿಮಗೆಲ್ಲ ಒಳ್ಳೆಯದಾಗುತ್ತಂತೆ. ಆದರೆ ಈ ವರ್ಷ ಏನು 2026ನೇ ಇಸ್ವಿಲಿ ಒಂದು ಶಿವ ಮತ್ತು ಹನುಮಂತನ ಏನು ನೀವು ತುಂಬ ಆರಾಧನೆ ಮಾಡೋದ್ರಿಂದ ನಿಮ್ಗೊಂದು ಶಕ್ತಿ ಬಲ ಆಂಜನೇಯ ಸ್ವಾಮಿ ನಿಮಗೆ ಖಂಡಿತ ಕೊಡ್ತಾರೆ. ಡೈಲಿ ನೀವೊಂದು ವಿಷ್ಣು ಸಹಸ್ರನಾಮ ಹಾಕ್ಕೊಳ್ತಾ ಬನ್ನಿ ಮನೆಗೆ. ಅಕಸ್ಮಾತ್ ಮಕ್ಕಳಿದ್ದು 5ನೇ ತಾರೀಕಲ್ಲಿ ಹುಟ್ಟಿರೋಂಥ ಮಕ್ಕಳಿದ್ರೆ ತಂದೆ ತಾಯಿ ಅವ್ನು ಕೇಳಿಸ್ಕೊಳ್ಳೋಂಗೆ, ಇಲ್ಲ ಹೆಣ್ಮಗು ಆದರೆ ಅವಳು ಕೇಳಿಸ್ಕೊಳ್ಳೋ ಥರ ವಿಷ್ಣು ಸಹಸ್ರನಾಮ ಹಾಕಬೇಕು ಮನೇಲಿ. ಮತ್ತು ಹನುಮಾನ್ ಚಾಲೀಸ್ನ ಮಕ್ಳುಗಳ್ಗೆ ಹೇಳ್ಕೊಡಿ. ದೊಡ್ಡವರಾದರೆ ನೀವು ಒಂದು ಹನುಮಾನ್ ಚಾಲೀಸ್ನ ಹೇಳ್ಕೊಳ್ತಾ ಬನ್ನಿ. ಸಾಧನೆ ಮಾಡೋದಕ್ಕೆ ದಾರಿ ಆಗುತ್ತೆ. ಆ ದೇವರ ಆಶೀರ್ವಾದ ಮಕ್ಳುಗಳ ಮೇಲೆ ಇರ್ತಾರೆ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಇವ್ರನ್ನ ಕೆಟ್ಟ ಜನದ ಹತ್ರ ಬಿಡಬೇಡಿ. ಕೆಟ್ಟ ಜನದ ಜೊತೆ ಸೇರಿದ್ರೆ ಕೆಟ್ಟವರೇ ಆಗ್ಬಿಡ್ತಾರಂತೆ ಸ್ನೇಹಿತರೆ. ಒಳ್ಳೆ ಜನದ ಹತ್ರ ಸೇರಿಕೊಂಡ್ರೆ ಒಳ್ಳೆಯವರೇ ಆಗ್ಬಿಡ್ತಾರಂತೆ. ಅಂಥ ಮೈಂಡ್ ಅಂತೆ ಈ ಮಂಗ. ಮರದಿಂದ ಮರಕ್ಕೆ ಹೆಂಗೆ ಎಗರಾಡುತ್ತಲ್ಲ ಆ ಥರ ಕುಂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ಯಾವಾಗಲೂ ಎಗರಾಡಬೇಕು. ಆ ಮೈಂಡ್ ಅಂತೆ ಇವ್ರಿಗೆ. ಸೊ ಈ ಬುಧ ಇರೋದ್ರಿಂದ ಈ ಥರ ಎಲ್ಲ ಇವರು ಆಡ್ತಾ ಇರ್ತಾರೆ. ಹಂಗಾಗಿ ಮನೇಲಿ ನೀವೆಲ್ಲ ಒಂದು ಸ್ವಲ್ಪ ಆಲೋಚನೆ ಮಾಡಿ ಅವನಿಗೊಂದು ಬುದ್ಧಿಯನ್ನು ಹೇಳ್ಕೊಳ್ತಾ ಅವನೊಂದು ಬುದ್ಧಿನ ಹಿಡಿತದಲ್ಲಿ ಇಡಬೇಕು. ಪೇರೆಂಟ್ಸ್ಗಳಾದವರು ಆದಷ್ಟು ಕೆಟ್ಟ ಮಕ್ಕಳು ಸಂಘ ಬಿಡ್ದಂಗೆ ಒಳ್ಳೆಯವ್ರ ಸಂಘದಲ್ಲೇ ಹೋಗಬೇಕು ಅಂತ ಹೇಳಿ. ಅವ್ರಿಗೆ ನೋಡಿ ವಯಸ್ಸಾದಂತಹ ತಾತ ಅಜ್ಜಿಯವ್ರ ಮೇಲೆ ಭಾಳ ಒಂದು ಪ್ರೀತಿ ಮಾಡ್ತಾರಂತೆ. ಅವ್ರಿಗೆ ರುದ್ರಾಶ್ರಮ ಕಟ್ಟಿ ಅವ್ರಿಗೆ ಊಟ ಕೊಡಬೇಕು ಅನ್ನೋಷ್ಟು ಮೈಂಡು ದೊಡ್ಡವರಾದ್ಮೇಲೆ ಬಂದ್ಬಿಡುತ್ತಂತೆ. ಅನಾಥಾಶ್ರಮ ವೃದ್ಧಾಶ್ರಮ ಆ ಥರ ಮಾಡಬೇಕು. ಅವ್ರ ಮನಸ್ಸೇ ಒಂಥರ ಒಂದು ಪ್ರೀತಿ ವಾತ್ಸಲ್ಯ ತೋರಿಸುವಂಥ ಮನಸ್ಸಾಗಿದೆ ಅಂತೆ. ಯಾರೊಬ್ಬರೂ ಅವ್ರನ್ನ ನೋಡಿದ್ರೆ ಬೈಯೋಕ್ಕೆ ಇಷ್ಟನೇ ಪಡೋದಿಲ್ವಂತೆ. ಮತ್ತು ರಾಜಕೀಯದಲ್ಲಿ ಲೀಡರ್ ಆಗೋ ಮಟ್ಟಿಗೆ ಅವರು ಬೆಳೀತಾರಂತೆ. ರಾಜಕೀಯ ಅಂತ ಅವ್ರು ಆಯ್ಕೆ ಮಾಡಿಕೊಂಡ್ರೆ, ಎಜುಕೇಷನ್ ಅಂತ ಆಯ್ಕೆ ಮಾಡ್ಕೊಂಬಂದರೆ ಕಮಿಷನರ್ ತನಕ ಹೋಗೋ ಅಂತಹ ಅವರು ಒಂದು ಯೋಗ ಇದೆ. ಮತ್ತು ಆಡಿಟ್ ಆಫೀಸರ್ ಆಗೋವಂಥ ಯೋಗನೂ ಇದೆಯಂತೆ ಸ್ನೇಹಿತರೆ. ಮತ್ತು ಅವ್ರು ಫಾರಿನ್ಗೆ ಹೋಗ್ಬೇಕು ಅಂತ ಏನು ಆಸೆ ಪಟ್ಟರೆ ಪಟ್ಟಂತ ಫಾರಿನ್ಗೆ ಹೋಗೋಂಥ ಯೋಗನೂ ಅವ್ರಿಗಿದೆ. ತುಂಬ ಅವರು ಇದರೊಳಗಡೆ ಅವ್ರು ಯೋಗ ಕೇಳ್ಕೊಂಬಂದಿದ್ದಾರೆ. ಮತ್ತು ಯಾರು ಅವ್ರಿಗೆ ಆರ್ಡ್ರ್ ಮಾಡಬಾರ್ದು, ಈ ಕೆಲಸ ಮಾಡು, ಹಿಂಗೆ ಓದಲೇಬೇಕು, ನೀನು ಇಲ್ಲಿ ಹೋಗಲೇಬೇಕು ಅಂತ. ಅಪ್ಪ ಅಮ್ಮ ಆಗ್ಬೋದು, ಇಲ್ಲ ಹೆಂಡತಿ ಆಗ್ಬೋದು, ಗಂಡ ಆಗಲಿ, ಏನು 5 ಸಂಖ್ಯೆಯವ್ರಿಗೆ ಆರ್ಡ್ರ್ ಮಾಡಿದ್ರೆ ನೀನು ಏನೇ ಮಾಡ್ಕೊ, ನಾನು ಮಾಡೋದೇ ಇಲ್ಲ ಅಂತ ಬಿಸಾಕ್ಬಿಟ್ಟು ಹೋಗೋ ಅಂಥ ಬುದ್ಧಿ ಅಂತೆ ಅವ್ರಿಗೆ. ಅವ್ರಿಗೊಂದು ಪ್ರೀತಿ ವಿಶ್ವಾಸದಲ್ಲಿ ಹೇಳಬೇಕು. ಮತ್ತು ಒಂದು ದಿನ ಎಲ್ಲ ಮಾಡೋವಂಥ ಕೆಲಸನ ಅವ್ರ ಮೈಂಡ್ಗೆ ಹೋಗ್ಬಿಟ್ರೆ ಅವ್ರು ಬರೀ 1 ಗಂಟೆಯಲ್ಲಿ ಮಾಡಾಕೋ ಅಂಥ ಬುದ್ಧಿ ಶಕ್ತಿ ಅವರಲ್ಲಿ ಇರುತ್ತಂತೆ. ಅಷ್ಟು ಚಾಲಕ ಆಗಿ ಇರ್ತಾರಂತೆ. 5ನೇ ನಂಬರು, 14ನೇ ನಂಬರು, 23ನೇ ನಂಬರು ಅವರು. ಹಂಗಾಗಿ ಅವ್ರನ್ನ ಯಾರೂ ಎದುರಾಕೋಬಾರ್ದಂತೆ. ಎದುರಾಕೊಂಡ್ರೆ ಹೌದಾ ಎದುರಾಕೊಂಡಿದ್ಯಾ, ಅದೇನಾಗುತ್ತೋ ಆಗಲಿ ಬಿಡು ಅನ್ನೋ ಅಂತ ಮಂಡ ಬುದ್ಧಿ ಬಂದ್ಬಿಡುತ್ತಂತೆ. ಅವ್ರಿಗೊಂದು ಪ್ರೀತಿ ವಿಶ್ವಾಸದಲ್ಲೆಲ್ಲ ಹೇಳ್ಕೊಳ್ತಾ ಹೋದರೆ ಖಂಡಿತ ಅವ್ರಿಗೆ ಕೆಲಸ ಮಾಡ್ತಾರೆ. ಮತ್ತು ಉತ್ತರ ಪೂರ್ವ ದಿಕ್ಕು ಭಾಳ ಒಂದು ಶುಭ ಕೊಡೋ ದಿಕ್ಕಾಗಿದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ದಕ್ಷಿಣ ದಿಕ್ಕಾಗ್ಬೋದು ಅಥವಾ ನೀವು ಪಶ್ಚಿಮ ದಿಕ್ಕಲ್ಲಾಗ್ಬೋದು ಕಳಿಸ್ಬೇಡಿ. ಒಂದು ಓದೋಕ್ಕೆ ಆಗಲಿ, ಒಂದು ಬರೆಯೋಕ್ಕೆ ಆಗಲಿ, ಒಂದು ಆಚೆ ಹೋಗಬೇಕು ಅಂದ್ರೂ ಸಹ ನೀವು ಆದಷ್ಟು ನೀವು ಉತ್ತರ ದಿಕ್ಕಿನಲ್ಲೇ ಹೋಗಿ ಉತ್ತರ ದಿಕ್ಕಿನಲ್ಲೇ ಮಗುನ ಕರ್ಕೊಂಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರಿಗೆ ತುಂಬ ಅದೃಷ್ಟ ಕೊಡೋ ನಂಬರು ಅಂದರೆ 1, 5, 6, 9 ತುಂಬ ಲಕ್ಕಿ ನಂಬರ್ ಇದೆ. 3 ನೋಡಿ ಅವ್ರಿಗೆ ಲಕ್ಕಿ ನಂಬರ್ ಇಲ್ಲ. ಅವ್ರಿಗೆ ಏನಾನ ಒಂದು ಬಟ್ಟೆ ತರಬೇಕು ಅಂದರೆ ಆಗಲಿ, ಅಥವಾ ಅವ್ರಿಗೇನೋ ಒಂದು ತಿಂಡಿ ತರಬೇಕಂತ ಆಗಲಿ, ಏನೇ ಒಂದು ತರಬೇಕು ಅಂದರೆ ಇಷ್ಟದಂತೆ ತಕ್ಕೊಟ್ಬಿಡಿ. ಹಠ ಮಾಡೋಕ್ಕೆ ಹೋಗಬೇಡಿ ನೀವೂನು. ಮತ್ತು ಅವರು ದೊಡ್ಡ ಮಕ್ಕಳಾಗೋದಾದರೆ ಅವರು ಒಂದು ಮೊಬೈಲಲ್ಲೂ ಸಹ 6 ಅಂತ ಒಂದು ನಂಬರ್ನ ಹಾಕ್ಕೋಬೋದು. ಅಲ್ಲ ಅವರು ಮೊಬೈಲ್ಗಳಲ್ಲಿ ಹಾಕೋಬೋದು, ಮನೆಗಳ ಮೇಲೆ ಹಾಕ್ಕೋಬೋದು. 6 ಬಂದು ಲಕ್ಕಿ ಕೊಡೋವಂಥ ನಂಬರ್ ಆಗಿದೆ ಸ್ನೇಹಿತೆ. ಸುಮಾರು ಜನ 6 ಅನ್ನೋ ನಂಬರ್ನ ಎಲ್ಲರೂ ಹಾಕ್ಕೊಂಡಿದ್ದಾರೆ. ನಾನು ಸಹ ನನ್ನ ಮೊಬೈಲಲ್ಲಿ 6 ಅನ್ನೋ ನಂಬರ್ನ ಹಾಕ್ಕೊಂಡಿದ್ದೀನಿ.
ಯಾಕಂದರೆ ಅದು ಶುಕ್ರನ ನಂಬರ್ ಆಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಅಷ್ಟೇ 6 ನಂಬರ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಸೂರ್ಯದೇವ ಯಾವಾಗೂ ನಿಮಗೊಂದು ಆಶೀರ್ವಾದ ಮಾಡೋದ್ರಿಂದ ಸೂರ್ಯನ ಬಣ್ಣ ಬಂದು ನೋಡಿ ಆರೆಂಜ್ ಆಗಿರುತ್ತೆ. ಹಾಗಾಗಿ ನೀವು ಆರೆಂಜ್ ಕಿತ್ತಳೆ ಬಣ್ಣ ಮತ್ತು ನೀಲಿ ಮತ್ತು ಹಸಿರು ಗ್ರೀನ್ ಈ 3 ಬಣ್ಣ ನಿಮಗೆ ತುಂಬಾ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಎಲ್ಲನೂ ಆಗಿಬರುತ್ತೆ, ಇರೋದ್ರಲ್ಲಿ ಕಡಿಮೆ ಇದೆ. ಆದಷ್ಟು ಈ 3 ಬಣ್ಣದನ್ನು ನೀವು ಹಾಕ್ಕೊಂಡು, ಹೆಣ್ಣು ದೇವರು ಅಂತ ಬಂದರೆ ದುರ್ಗೇ ದೇವಿ ಅಂತೆ. ದುರ್ಗಾನ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಲಕ್ಕಂತೆ ಸ್ನೇಹಿತರೆ. ಹಂಗಾಗಿ ಈ 5ನೇ ನಂಬರಲ್ಲಿ ಹುಟ್ಟು ಬಂದಿರೋರು ಭಾಳ ಯೋಗವಂತರಾಗಿರ್ತಾರೆ. ಏನು 24, 25 ಇಸ್ವಿಲಿ ಅಷ್ಟೊಂದು ನಿಮಗೆ ಯೋಗ ಇಲ್ಲ. ಈಗ ಆದಿತ್ಯ ಯೋಗ ಅಂತಲೇ ನಿಮಗೆ ಕರಿಬೋದು ಸ್ನೇಹಿತರೆ. ಅಷ್ಟು ಒಂದು ಯೋಗ ನಿಮಗೆ ಈ ಒಂದು 5ನೇ ನಂಬರಲ್ಲಿ ಹುಟ್ಟಿರೋರಿಗೆ ಬರುತ್ತೆ. ಮತ್ತು ಯುವ ರಾಜನಾಗಿ ಬಾಳ್ತಾರಂತೆ. ಅವರು ರಾಜನ ಮನೆತನದಲ್ಲಿ ಹೆಂಗೆ ಬಾಳ್ತಾರೋ ಆ ಥರ ಅವನು ಯುವರಾಜನಾಗಿ ಬಾಳೋವಂಥ ಅದೃಷ್ಟ ಈ 5ನೇ ನಂಬರ್ ಅವ್ರಿಗಿದೆ. ಹೆಚ್ಚಿಗೆ ಫ್ರೆಂಡ್ಶಿಪ್ ಮಾಡ್ಕೋತೀರಂತೆ, ಯಾರನ್ನೂ ನಿಷ್ಠುರ ಮಾಡ್ಕೊಳ್ಳಲ್ವಂತೆ, ಕೋಪನೂ ಬರಲ್ಲ. ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಜಂಟಿಯಾಗೇ ಮಾಡ್ತೀರಂತೆ, ನೀವೇ ಸೋತ್ಬಿಡ್ತೀರಂತೆ. ಏನೇ ಮಾಡಿದ್ರೂ ಕಾಂಪ್ರಮೈಸ್ ಆಗೋವಂಥ ಮೈಂಡು ಈ 5ನೇ ನಂಬರಲ್ಲಿರುತ್ತೆ ಸ್ನೇಹಿತರೆ. ಮತ್ತು ಈ ನಂಬರಲ್ಲಿ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂದರೆ ನೋಡಿ ಸ್ನೇಹಿತರೆ, ಅಮೀರ್ ಖಾನ್ ಹುಟ್ಟಿದಾರಂತೆ, ಮತ್ತು ಅಂಬೇಡ್ಕರ್ 14ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಅಭಿಷೇಕ್ ಬಚ್ಚನ್ 5ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ನೆಹರು ಅವರು ಹುಟ್ಟಿದ್ದಾರೆ, ಮತ್ತು ಇನ್ನೊಬ್ಬರು ಮುಖ್ಯವಾಗಿ ಸಾಯಿಬಾಬಾ ಅವರು ಸಹ ಈ ಒಂದು ದಿನಾಂಕದಲ್ಲಿ ಹುಟ್ಟಿದೆ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಈ ತಾರೀಕಿನಲ್ಲಿ ಹುಟ್ಟಂಥವ್ರು. ಭಾಳ ಒಂದು ಹೆಸರು ಮಾಡಿ ಅವರು ಒಂದು ಸಮಾಜಕ್ಕೆಲ್ಲ ಒಂದು ದಾನ ಧರ್ಮ ಮಾಡೋ ಅಂಥವ್ರಾಗಿದ್ದಾರೆ ಸ್ನೇಹಿತರೆ. ನೀವುಗಳು ಅಷ್ಟೇ 5ನೇ ತಾರೀಕು ಮಕ್ಕಳಾಗ್ಬೋದು, ಇಲ್ಲ ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಒಂದು ಸ್ವಲ್ಪ ಹಠ ಅಂತ ಇದ್ದರೆ ಅವನೊಂದು ಸಮಾಧಾನವಾಗಿ ಹೇಳಿ ಅವರೊಂದು ಸಾಧನೆಗೆ ದಾರಿ ಮಾಡಿಕೊಡ್ರಿ. ಈ ವರ್ಷ ನೋಡಿ ಎಲ್ಲ ತೊಗೊಬಿಡ್ತೀರಂತೆ, ಕಾರು, ಮನೆ, ಬಂಗ್ಲೆ, ಜಮೀನು, ತೋಟಗಳು ಮಾಡೋ ಅಂಥದ್ದು, ಅಗ್ರಿಕಲ್ಚರ್ ಕಡೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಭಾಳ ಒಂದು ಮುಂದಕ್ಕೆ ಬರೋ ಅಂತಹ ಈ ವರ್ಷ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಈ ಒಂದು 5ನೇ ತಾರೀಕು, 14ನೇ ತಾರೀಕು, 24ನೇ ತಾರೀಕು ಅವರು ಆಂಜನೇಯ, ದುರ್ಗ ಮತ್ತು ಏನು ವಿಷ್ಣು ದೇವರನ್ನು ತಪ್ಪದೆ ನೀವು ಆರಾಧನೆ ಮಾಡಿ. ನೀವೇನೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರ ಪ್ರತಿಯೊಂದು ಸಾಧನೆಯೂ ಆಗುತ್ತೆ. ಆದರೆ ಮದುವೆ ವಿಷಯದಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ. ಆದಷ್ಟು ದುಡುಕ್ದಂಗೆ ಒಂದು ಒಳ್ಳೆ ಕಡೆ ನೋಡಿ ಗಂಡಾಗಲಿ ಹೆಣ್ಣಾಗಲಿ ಮದುವೆ ಮಾಡ್ಕೊಳ್ಳಿ. ಲವ್ ಮ್ಯಾರೇಜ್ನ ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ನೀವು ಏನೇ ಒಂದು ಸಾಧನೆ ಮಾಡಬೇಕು ಅಂದರೂ, ನೀವೇನೇ ಓದಬೇಕು ಅಂದರೂ ಆದಷ್ಟು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲೇ ಕೂತ್ಕೊಂಡು, ನೀವು ಹೊರಗಡೆ ಬರಬೇಕು ಅಂದರೂ ಅಷ್ಟೇ ಉತ್ತರ ದಿಕ್ಕಿಂದನೇ ಬಂದು ಹೋಯ್ತಾ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.